ಹುಬ್ಬಳ್ಳಿಯ ಲವ್ ಜಿಹಾದ್ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಕಾರಣ ಮೇಲಿಂದ ಮೇಲೆ ಯುವತಿಯ ಮೇಲೆ ಬಲವಂತ ಹಾಕಿ ಒತ್ತಡ ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ರು ಅನ್ನುವಂಥ ಆರೋಪ ಇತ್ತಲ್ಲ, ಅದಕ್ಕೆ ಪೂರಕ ಆಗಿ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಕೇಸ್ಗೆ ಮೇಜರ್ ಟ್ವಿಸ್ಟ್. ಲವ್ ಕೇಸ್ಗೆ ಲವ್ ಜಿಹಾದ್ ಟ್ವಿಸ್ಟ್ ಕೊಟ್ಟಿದ್ ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. RSS ವಿರುದ್ಧ ಯುವತಿ ಮಾಡಿದ್ದು ಗಂಭೀರ ಆರೋಪ. ಯುವತಿ ಮೇಲೆ ಬಲವಂತವಾಗಿ ಕಂಪ್ಲೇಂಟ್ ಕೊಡಿಸಿದ್ದಾರೆ ಎನ್ನುವಂಥ ಆರೋಪ. ಯುವತಿಗೆ ಪ್ರಶ್ನೆ ಮಾಡಿದ ಗುರುಜಿ ಆದ್ರೂ ಯಾರು? ಕಣ್ಣೀರಿಟ್ಟು ಮಾತನಾಡಿರುವ ಸಂತ್ರಸ್ತೆಯ ವಿಡಿಯೋ ಸದ್ಯ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹುಬ್ಬಳ್ಳಿಯ ಲವ್ ಜಿಹಾದ್ ಕೇಸ್ಗೆ ಆ ಮೂಲಕ ಯುವತಿನೇ ಮೇಜರ್ ಟ್ವಿಸ್ಟ್ ಕೊಡ್ತಿದ್ದಾರೆ. ಕಾರಣ ಆಗಿದ್ದು ಲವ್ ಜಿಹಾದ್ ಅಲ್ಲ ಅಂತ ಯುವಕ ಕೂಡ ಹೇಳ್ತಿದ್ರಲ್ಲ, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಯುವತಿ ಕೂಡ ಮಾತಾಡ್ತಿದ್ದಾರೆ. ಧಾರವಾಡದಲ್ಲಿ ಮದುವೆಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ಅಂತ ಯುವತಿ ಹೇಳ್ಕೊಳ್ತಾರೆ. ಆದ್ರೆ ಯುವತಿ ಮನೆಯವರು ಮದುವೆಗೆ ಒಪ್ಪದಿದ್ದಾಗ ಆತ್ಮಹತ್ಯೆಗೆ ಯತ್ನ ಆಗಿದೆ ಅಂತೆ. 30 ದಿನಗಳ ಸಮಯ ಇದ್ದ ವೇಳೆ ಹಿಂದೂ ಸಂಘಟನೆಯವರು ಮನೆಗೆ ಹೋಗ್ತಾರಂತೆ. ನನ್ನನ್ನ ಬೇರೆ ಮನೆಗೆ ಕರೆದೊಯ್ದು ಕೌನ್ಸಿಲಿಂಗ್ ಮಾಡ್ತಾರೆ RSS ನವರು, ಅಂದ್ರೆ ಪ್ರಮುಖವಾಗಿ ಹಿಂದೂ ಮುಖಂಡರು. ಮುಫೀಸ್ ವಿರುದ್ಧ ಕೇಸ್ ಮಾಡೋದಕ್ಕೆ ನನಗೆ ಒಪ್ಪಿಗೆ ಇರಲಿಲ್ಲ. ರಿಜಿಸ್ಟ್ರೇಷನ್ಗೆ ಮುಫೀಸ್ ಮನೆಯವರೇ ಬಂದಿದ್ರು ಅಂತ ಯುವತಿ ಹೇಳ್ಕೊಳ್ತಾರೆ. ಇದಾದ ಬಳಿಕ ಕೂಡ ಮುಫೀಸ್ ವಿರುದ್ಧ ಯುವತಿ ದೂರು ಕೊಡ್ತಾರೆ. ಅಂದ್ರೆ ಆಕೆ ಮೇಲೆ ಒತ್ತಡ ಇತ್ತು ಅಂತ. ಮುಫೀಸ್ ವಿರುದ್ಧ ದೂರು ಕೊಡೋದಕ್ಕೆ ಬಲವಂತ ಮಾಡಲಾಯ್ತಾ ಹಾಗಾದ್ರೆ ಹಿಂದೂ ಮುಖಂಡರಿಂದ? ಮುಫೀಸ್ ವಿರುದ್ಧ ಕೇಶವಾಪುರ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ಯಾರ ಒತ್ತಡದಿಂದ? ಧಾರವಾಡದಲ್ಲಿ ಮದುವೆಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದು ನಾನೇ, ನನ್ನ ಮನೆಯವರು ಒಪ್ಪಲಿಲ್ಲ, ಹಾಗಾಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಆಗ ಕೆಲ ಹಿಂದೂ ಮುಖಂಡರು ಮನೆಗೆ ಬಂದ್ರು, ನನ್ನನ್ನ ಬೇರೆ ಸ್ಥಳಕ್ಕೆ ಕರೆದೊಯ್ದ್ರು, ನನ್ನ ಹತ್ರ ಮಾತಾಡಿದ್ರು ಅನ್ನುವಂತಹ ವಿಚಾರವನ್ನ ಯುವತಿ ಹೇಳ್ಕೊಳ್ತಾಳೆ. ಹಾಗಾಗಿ ಆಕೆ ಮೇಲೆ ಒತ್ತಡ ಇತ್ತ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಾನು ಮ್ಯಾರೇಜ್ ರಿಜಿಸ್ಟ್ರೇಷನಿಗೆ ಸಿಗ್ನೇಚರ್ ಮಾಡಲಿಕ್ಕೆ ಹೋಗಿದ್ದೆ. ಆಫೀಸಿಗೆ ಹೋಗಿದ್ದೆ, ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿದ್ದೆ. ಹಾಗೆ ನನ್ನ ಸೆಲ್ಫ್ ಡಿಸಿಷನ್ ಇತ್ತು. ಹಾಗೆ ನನ್ನ ಬಾಯ್ ಫ್ರೆಂಡ್ ಅವರ ಬಗ್ಗೆ ಹೇಳಬೇಕಂದ್ರೆ, ಅವರ ಹೆಸರು ಮುಫೀಸ್ ಮಿಯಾನ್ ಅವರಂತ. ಹಾಗೆ ಅವರು ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮಾಡ್ತಿದ್ದಾರೆ KLE ಕಾಲೇಜ್ನಲ್ಲಿ. ಹಾಗೆ 4 months ಇದೆ ಕಂಪ್ಲೀಟ್ ಆಗಲಿಕ್ಕೆ ಇಂಜಿನಿಯರಿಂಗ್. ಹಾಗೆ 30 days ನಾವು ವೇಟ್ ಮಾಡ್ತಿದ್ವಿ ಸರ್ಟಿಫಿಕೇಟ್ ಬರಲಿಕ್ಕೆ. ಹಾಗೆ 30 days ಬಿಫೋರ್ RSS ದವರು ಬಂದು, ಮಿಡಲ್ RSS ದವರು ಬಂದರು. ಹಾಗೆ ಕೌನ್ಸಿಲಿಂಗ್ ಹಿಂಗೆ ಕ್ವಶನ್ಸ್ ಎಲ್ಲ ನನ್ನ ಮನೆಗೆ ಬಂದು ಎಲ್ಲ ಇಂಕ್ವೈರೀಸ್ ಎಲ್ಲ ಮಾಡಿದರು. ಹಾಗೆ ನನ್ನ ಮನೆಯಲ್ಲಿ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ನಾನು ಸಿಗ್ನೇಚರ್ ಮಾಡಿ ಬಂದಿದ್ದೀನಿ ಅಂತ. ಹಾಗೆ ಕೇಸ್ ಹಾಕ್ತೀವಿ ಅದು ಹಾಕ್ತೀವಿ ಅಂತ ಹೇಳಿದರು. ಆದರೆ ನನ್ನ ಒಪ್ಪಿಗೆ ಇಲ್ಲ ಕೇಸ್ ಹಾಕಲಿಕ್ಕೆ ಅವನಿಗೆ. ಸೊ ರಿಜಿಸ್ಟ್ರೇಷನಿಗೆ ಆಲ್ಮೋಸ್ಟ್ ರಿಜಿಸ್ಟ್ರೇಷನಿಗೆ ಅವನ ತಂದೆ ತಾಯಿ ಇದ್ದರು ಸಿಗ್ನೇಚರ್ ಮಾಡಲಿಕ್ಕೆ. ಹಾಗೆ ನನ್ನ ಕಡೆಯಿಂದ ಯಾರೂ ಇದ್ದಿದ್ದಿಲ್ಲ. ಸೊ ಅವನ ಫ್ರೆಂಡು ಸಿಗ್ನೇಚರ್ ಮಾಡಿದ್ದು. ಅವರ 30 days ನಾವು ವೆಯ್ಟ್ ಮಾಡ್ತಿದ್ವಿ. 30 days ಬಿಫೋರ್ ಮಿಡಲ್ಗೆ RSS ದವ್ರು ಬಂದು ಇಂಕ್ವೈರಿ ಎಲ್ಲ ಮಾಡಿ ನನ್ನ ಮನೆಗೆ ಇಂಕ್ವೈರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಈಗ ಹಾಗಾದ್ರೆ ಸಂತ್ರಸ್ತೆ ಮೇಲೆ ಅಂತ ನಾವೇನ್ ಹೇಳ್ತಿದ್ದೀವಿ, ಯುವತಿ ಆಕೆ ಮೇಲೆ ನಿಜಕ್ಕೂ ಒತ್ತಡ ಇತ್ತಾ? ಯಾರೋ ಬಲವಂತವಾಗಿ ಕಂಪ್ಲೇಂಟ್ ಕೊಡಿಸಿದ್ರ? ಆಕೆಯ ಮನ ಪರಿವರ್ತನೆಗೆ ಪ್ರಯತ್ನಗಳು ಹಾಕಿದೆಯಾ ಈ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ. ಯುವಕ ಮಾಡಿರುವಂತಹ ಆರೋಪನ ನಿಜಾನಾ? ಖಂಡಿತ ಶ್ರುತಿ. ಏನು ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಇವರು ಧಾರವಾಡದಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಮದುವೆ ಆಗ್ಬೇಕು ಅಂತೇಳಿ ಇವರು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಒಂದು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಆಗ್ಬೇಕಂದ್ರೆ ಫಸ್ಟ್ ನಾವು ಸೈನ್ ಮಾಡ್ಬೇಕಾಗತ್ತೆ ಹುಡುಗ ಹುಡುಗಿ ಸಾಕ್ಷಿಗಳ ಸಮೇತ. ನಂತರ ಅದಾದ್ಮೇಲೆ ಇದೊಂದ್ ಸರಿ ಸೈನ್ ಮಾಡಿದ್ರೆ ಮ್ಯಾರೇಜ್ ಕಂಪ್ಲೀಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಇವರು ಏನ್ ಫಸ್ಟ್ ಸೈನ್ ಮಾಡಿರ್ತಾರೆ, ನೋಟಿಸ್ ಬೋರ್ಡ್ಗೇನು ಹುಡುಗ ಹುಡುಗಿಯ ಭಾವಚಿತ್ರ ಮತ್ತು ಅಡ್ರೆಸ್ ಹಂಚಿರ್ತಾರೆ. ಇದನ್ನು ನೋಡ್ಕೊಂಡು ಸಂಘಟನೆಯ ಯುವಕರು ಅಲ್ಲಿ ಯುವತಿಯ ಮನೆಗೆ ಒಂದು ಸಂಪರ್ಕ ಮಾಡಿ ಯುವತಿಗೆ ಎಲ್ಲಾ ರೀತಿಯಾಗಿ ಇದು ಪ್ರೇಮ ಪ್ರಕರಣ ಅಲ್ಲ, ನಿಮ್ದು ಪ್ರೇಮ ಇದು ಅಲ್ಲ, ಇದು ಲವ್ ಜಿಹಾದ್ ಆಗಿರುತ್ತದೆ ಅಂತ ಹೇಳಿ ಹಿಂಗೆಲ್ಲ ಮನ ಪರಿವರ್ತನೆ ಮಾಡಕ್ ಇದು ಮಾಡ್ತಾರೆ. ಅದನ್ನೇ ಕೂಡ ಯುವತಿಯಲ್ಲಿ ಸ್ಪಷ್ಟವಾಗಿ ವಿಡಿಯೋದಲ್ಲಿ ಹೇಳಿದ್ರು. ಇದಾದ ನಂತರ ಈಗ 1 ತಿಂಗಳ ನಂತರ ಏನಿದೆ, ಈಗ ಯುವತಿ ಒಂದು ಸಂತ್ರಸ್ತ ಯುವತಿ ಏನಿದ್ರೆ ತನ್ನ ಪ್ರೇಮಿಯ ವಿರುದ್ಧನೇ ಈಗ ರೇಪ್ ಪ್ರಕರಣವನ್ನು ದಾಖಲಿಸಿದ್ದು. ನಿನ್ನೆ ಆತ ಕೂಡ ಅರೆಸ್ಟ್ ಆಗಿದ್ದಾನೆ. ಈಗ ಜೈಲ್ ಕಂಬಿ ಕೂಡ ಎನಿಸ್ತಿದ್ದಾನೆ. ಎಲ್ಲೋ ಒಂದ್ ಕಡೆ ಇನ್ನು ಅವಳಿ ನಗರದಲ್ಲಿ 2 ಒಟ್ಟಾರೆ ಘಟನೆಗಳಾದವು. ಒಂದು ಜಿಮ್ ಟ್ರೈನರ್ ಸಮೀರ್, ಈತ ಲವ್ ಜಿಹಾದ್ ಮಾಡ್ತಿದ್ದ ಅಂತ ಏನು ಆರೋಪ ಮಾಡಿದ್ರು. ಅದು ಕೂಡ ಒಂದು ಪ್ರೇಮ ಪ್ರಕರಣ ಆಗಿತ್ತು. ಈಗ ನಿನ್ನೆ ಕೂಡ ಮುಫೀಸ್ನ ಒಂದು ಪ್ರಕರಣ ಬೆಳಕಿಗೆ ಬಂತು. ಅಲ್ಲಿ ಕೂಡ ಇದು ಲವ್ ಜಿಹಾದ್ ಮಾಡ್ಲಿಕ್ಕೆ ಇವರು ಈಗ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಇದ್ರ ಅಶ್ಲೀಲತೆ ಈಗ ಬೆಳಕಿಗೆ ಬಂದಿರುವಂತದ್ದು ವಿಡಿಯೋ ಮೂಲಕ. ಶ್ರುತಿ. ಓಕೆ ಮಲ್ಲಿಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.